ಕಾಲದ 20-30 ಚಿತ್ರ ಆಗ್ತಿದ್ವಿ, 250 ಚಿತ್ರಗಳು ಪ್ಯಾನ್ ಇಂಡಿಯಾ ಚಿತ್ರ ಅಂತ ಕನ್ನಡದಲ್ಲಿ ತೆಗೆದು ಬೇರೆ ಬೇರೆ ಭಾಷೆಗಳಲ್ಲಿ ಅನುವಾದ ಆಗಿ ಸಾಕಷ್ಟು ಕೋಟಿ ವ್ಯವಹಾರಗಳು ನಡೀತಾ ಇದೆ. ಇನ್ನೊಂದು ಅವತ್ ಅದು ಚಂದ, ಇವತ್ತು ಇದು ಚಂದ, ಎರಡವನ್ನೂ ತಗೊಂಡು ಹೋಗೋಣ. ಯಾವ್ಯಾವ ಕಾಲಕ್ಕೆ ಏನೇನ್ ಸಿಕ್ಕುತ್ತೆ ಅವ್ರ ಮೇಲೆ ಹೇಳೋದು ನಾನು ಅದು ಯಾರ ಮೇಲೆ ಹೇಳಕ್ ಹೋಗಲ್ಲ. ಯಾರ್ಯಾರಿಗೆ ಭಗವಂತ ಏನೇನು ಕೊಡ್ತಾನೋ ಅದು ಅನುಭವಿಸೋದಕ್ಕೆ ನಮ್ ಧರ್ಮ ಅಷ್ಟೇ. ಅಷ್ಟು ಮಾತ್ರ ಹೇಳಿಕ್ ನಾನು ಇಷ್ಟಪಡ್ತೀನಿ ಅಷ್ಟೇ. ವಿಜಯ ರಾಘವೇಂದ್ರ ಅವ್ರನ್ನ ನೀವು ಹೀರೋ ಮಾಡ್ಬೇಕಂತ ಅನ್ಕೊಂಡಿದ್ರು ಸರ್? ವಿಜಯ ರಾಘವೇಂದ್ರನ್ನ ನಾನು ಒಬ್ಬ ಹೀರೋ ಆಗಿ ಮಾಡ್ಬೇಕು ಅಂತ ನೀವೇನ ಅಂದ್ಕೊಂಡಿದ್ರ? ನಾನು ಯಾವತ್ತು ಅಂದ್ಕೊಂಡು, ನಾನು ಯಾವತ್ತು ನನ್ನ ಮಕ್ಳು ಹೇಗೆ ಇರಬೇಕು ಹೀಗೆ ಬೀಳೋದು ಅಂದ್ಕೊಂಡಿರ್ಲಿಲ್ಲ. ಸಂದರ್ಭ ಬಂತು, ಸಮಯ ಬಂತು, ಬೀಳದ್ರು ಅಷ್ಟೇ. ಈಗ ವಿಜಯ ರಾಘವೇಂದ್ರ ಬೀಳ್ದ, ಮುರಳಿ ಬೀಳದಿಂದ ಯಾರು ಕಂಡ್ಕೊಂಡಿದ್ರು? ಮುರಳಿ ದೊಡ್ಡ ಇವತ್ತು ಬಾಕ್ಸ್ ಆಫೀಸ್ ಹೀರೋ ಮುರಳಿ. ಅವನು ಏನೇ ಯಾರೋ ಕೇಳಿದ್ರು ಮುರಳಿ ಹಾಕೊಂಡು ಮಾಡಿದ್ರು, ಏನ್ ಸರ್ 30 ಕೋಟಿ ಇನ್ನೊಂದು ಬೆಳೆದಿದೆ. ಇಂಡಸ್ಟ್ರಿ ಬೆಳೆದಿದೆ, ಅದು ಏನು ಮಾಡಕ್ಕಾಗಲ್ಲ. ಕನ್ನಡ ಚಿತ್ರಗಳು ಕೂಡ ಬೇರೆ ಭಾಷೆಯ ಜೊತೆ ಕಾಂಪೀಟ್ ಮಾಡ್ಬೇಕಲ್ಲ, ಅದನ್ನ ಬೆಳೀತಾ ಇದೆ. ಅಲ್ಲ, ಯಶಸ್ವಿ ನಟರಾಗಿ ಯಶಸ್ವಿ ಉದ್ಯಮದಲ್ಲಿ ಸಾಧನೆ ಮಾಡೋದು, ತಾವ್ ಹೇಳಿದಾಗೆ ಸಮುದ್ರದಲ್ಲಿ ಒಂದು ಯಶಸ್ವಿ ಚಿತ್ರ ಮಾಡಬಹುದು ಶ್ರೀ ಮತ್ತೆ ವಿಜಯ ರಾಘವೇಂದ್ರನ ಹಾಕೊಂಡು ಅನ್ನೋಂತ ಉದ್ದೇಶ, ಒಂದು ಒಳ್ಳೆ ಚಿತ್ರ ಮಾಡಿ ಚಿತ್ರರಂಗಕ್ಕೆ ಕೊಡಬೇಕು ನಾನೊಬ್ಬ ಮೊದಲಿಂದನೂ ಇದೆ, ಅದು ಮನಸ್ಸಿದೆ. ಆ ಸಂದರ್ಭ ಶ್ರೀನಿವಾಸ ಯಾವ ದಯ ತೋರಿಸ್ತಾರೆ, ಒಂದು ಒಳ್ಳೆ ಚಿತ್ರ ಒಂದಿದೆ ಮನಸ್ಸಲ್ಲಿ ಇದೆ. ಮುರಳಿಗೂ ಇದೆ, ವಿಜಯ ರಾಘವೇಂದ್ರನಿಗೂ ಇದೆ. ಮುರಳಿಗಂತೂ ಬಹಳ ಆಸೆ ಇದೆ, ಏನಾರು ಮಾಡ್ಬೇಕು ಏನೋ ಹೊಸದಾಗಿ ಅಂತ. ಅದ್ ಯಾವತ್ತು ಶ್ರೀನಿವಾಸ ಕರುಣಿಸ್ತಾನೋ ಗೊತ್ತಿಲ್ಲ. ಮುರಳಿಗಂತೂ ಬಹಳ ಆಸೆ ಇದೆ. ನಾನು ನಮ್ಮ ಅಣ್ಣ ಇಬ್ರು ಸೇರಿ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದಾನೆ. ಅದು ಯಾವತ್ತು ಶ್ರೀನಿವಾಸ ಕೈಗೂಡುತ್ತಲ್ಲ, ಆಶೀರ್ವಾದ ಮಾಡ್ತಾನೆ ಗೊತ್ತಿಲ್ಲ. ಈಗೆಲ್ಲ ಇಲ್ಲ. ಈಗ ಏನಾಗಿದೆ, ಚಂದೇಗೌಡ ತಲೆ ಒಳಗೆ ಏನಾಗಿದೆ ಈಗ ಅಂದ್ರೆ 82 ಆಗೋಯ್ತು, 83 ರೀ. ಈಗ ಯಾರು ಹೇಳಲ್ಲ ಬಿಡಿ, 83 ರೀ. ನಾವೇನ್ರಿ ಮಾಡಕ್ಕಾಗತ್ತೆ? ಈಗ ನಾವು ನಿಮ್ಮಂತ ಮಾಡೋದನ್ನ ನೋಡಿ ಖುಷಿ ಪಡ್ಬೇಕಷ್ಟೇ. ಮಾಡ್ತಾರೆ. ಇವತ್ತೆಲ್ಲ ನಾಳೆ ಮುರಳಿ ಆ ಕೆಲಸ ಮಾಡ್ತಾರೆ, ಅಷ್ಟು ಮಾತ್ರ ಗ್ಯಾರಂಟಿ. ನನಗೆ ಆ ಒಂದು ಭರವಸೆ ನಂಬಿಕೆ. ಅವನ್ ಮಾಡ್ತಾರೆ. ಮುರಳಿ ಮನಸ್ಸು ಮಾಡಿದ್ರೆ ಖಂಡಿತ ಅವನು ಅಣ್ಣ ಇಬ್ರು ಸೇರ್ಕೊಂಡು ಸಿನಿಮಾ ಮಾಡ್ತಾರೆ. ಅದಾಗೆ ಆಗತ್ತೆ, ಆದಷ್ಟು ಬೇಗ ನಡೆಯುತ್ತೆ. ನೀವು ನೋಡ್ತೀರಾ, ನೀವು ನೋಡೋಣ. ಮನಸ್ಸಿನಂತೆ ಮಹಾದೇವ ಅನ್ನೋ ಒಂದು ಮಾತಿದೆ. ಮನಸ್ಸಲ್ಲಿ ಒಳ್ಳೆ ಭಾವನೆಗಳಿದ್ರೆ, ಒಳ್ಳೆ ಅನಿಸಿಕೆಗಳಿದ್ರೆ, ಭಗವಂತನ ಆಶೀರ್ವಾದ ಇದ್ರೆ ಇದು ಎಲ್ಲವೂ ಸಾಧ್ಯ. ಇದು ಕೂಡ ನಮ್ಮ ಈಡೇರ್ಲಿ. ಎಷ್ಟೊತ್ತು ಉಪಯೋಗಿಸ್ಕೊಂಡಿದ್ದೀರಿ, ಒಳ್ಳೇದು ಹೇಳಿದಿನೋ ಕೆಟ್ಟದ್ದು ಹೇಳಿದ್ರೆ ನನಗೆ ಗೊತ್ತಿಲ್ಲ. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ಮರೆಯಲಾಗದ ನೆನಪುಗಳನ್ನ, ಸಮುದ್ರದ ಆಳದಿಂದ ನಾವು ಮುತ್ತು ರತ್ನಗಳನ್ನ ಹೆಕ್ಕಿ ತೆಗೆದ ಹಾಗೆ ತಾವು ತಮ್ಮ ಮನದಾಳದ ಮಾತುಗಳನ್ನ, ಮತ್ತೆ ಭಾವ ಭಾಮೈದನರ ಒಡನಾಟವನ್ನ, ಅಕ್ಕನ ಮಾರ್ಗದರ್ಶನ, ಆಶೀರ್ವಾದವನ್ನ, ಅಪ್ಪಾಜಿಯವರ ಆಶೀರ್ವಾದವನ್ನ, ಮಕ್ಕಳ ಏಳಿಗೆಯನ್ನ ಎಲ್ಲವನ್ನು ಕೂಡ ನೀವು ಸವಿಸ್ತಾರವಾಗಿ ಒಡಲಾಳದ ಮನದಾಳದ ಮಾತುಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡ್ರಿ. ನಾವು ಕೇಳಲಾರದ, ಆದಷ್ಟು ಕೇಳಿದೀವಿ ಅಂತ ಅಂದ್ಕೊಂಡಿದೀವಿ, ಅಥವಾ ನೀವು ಏನಾದ್ರೂ ಹೇಳಬಾರದ ಅಥವಾ ಮರ್ತಿರೋ ನೆನಪುಗಳು ಬಂದ್ರೆ ಮರುಕಳಿಸಿದ್ರೆ ಅಂಥದನ್ನ ವೀಕ್ಷಕರ ಜೊತೆ ಹಂಚ್ಕೊಳ್ಳೋದಕ್ಕೊಂದು ಸದವಕಾಶ. ಆ ರೀತಿ ನೆನಪುಗಳನ್ನ ಹಂಚ್ಕೊಳ್ಳಿ. ಮತ್ತೆ ನಿಮ್ಮೆಲ್ಲ ಆಶೋತ್ತರಗಳನ್ನ ಆ ಕರುಣಾಮಯ ಭಗವಂತ ಕರುಣಿಸ್ಲಿ, ಅನುಗ್ರಹಿಸ್ಲಿ ಅಂತ ನಾವು ಕಿರಿಯರಾದ್ರೂ ಕೂಡ ಒಳ್ಳೆ ಪ್ರಾರ್ಥನೆ ಮಾಡಿದ್ರು ತಪ್ಪಿಲ್ಲ. ಹಾಗಾಗಿ ನಿಮ್ಮ ಮನದಾಳದ ಮಾತುಗಳನ್ನ ಹಂಚ್ಕೋಬೇಕು ಅಂತ ಕೇಳಿದೆ. ಈಗ ಮಾನವನಾಗಿ ಹುಟ್ಟುವುದೇ ಕಷ್ಟ. ಹೌದು. ಯಾವುದೋ ಪೂರ್ವ ಜನ್ಮದ ಸುಖದ ಫಲದಿಂದ ಮನುಷ್ಯರಾಗಿ ಹುಡ್ತೀವಿ. ಹುಟ್ಟಿದ ಮೇಲೆ ನಾವು ಹೇಗೆ ಬೆಳಿತೀವಿ, ಬಾಲ್ಯಾವಸ್ಥೆ, ಯೌವನಾವಸ್ಥೆ, ಆಮೇಲೆ ಇವೆಲ್ಲ ಬೆಳ್ಕೊಂಡು ಹೋಗ್ತೀವಿ. ಹೌದು. ನಾವು ಹೀಗೆ ಬಿಡ್ತೀವಿ, ಹೀಗೆ ಮಾಡ್ತೀವಿ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಒಂದು ವಿಷಯ ನಿಮ್ಗೆ ಹೇಳಿಬಿಡ್ತೀವಿ. ಪಾರ್ವತಮ್ಮ ರಾಜ್ಕುಮಾರ್ಗೆ ಮುತ್ತರಾಜ್ ರಾಜ್ಕುಮಾರ್ ಆಗಿರಲಿಲ್ಲ. ನಂಜನಗೂಡಲ್ಲಿ ಮದುವೆ ಆಯಿತು. ರಣಪ ಚಿತ್ರದಲ್ಲಿ ಮದುವೆ ಆಯಿತು. ಮದುವೆ ಆದ್ಮೇಲೆ ಗಂಡು ಹೆಣ್ಣನ್ನ ಕರ್ಕೊಂಡು ಸಾಲಿಗ್ರಾಮಕ್ಕೆ ಹೋಗ್ಬೇಕು. ಮದುವೆ ನಂಜನಗೂಡಿಂದ ಮೈಸೂರಿಗೆ ಬಂದ್ವಿ. ಅಲ್ಲೊಂದು ವಿಜಯಲಕ್ಷ್ಮಿ ಬಸ್ ಇತ್ತು, ಪ್ರೈವೇಟ್ ಬಸ್. ನೋಡಿ, ಆ ಬಸ್ ಹೆಸರು ನೆನಪಿದೆ, ವಿಜಯಲಕ್ಷ್ಮಿ ಬಸ್. ಅದು ಹೊರಟೋಗ್ಬಿಟ್ಟಿತ್ತು.
ಇದಕ್ಕಿಂತ ಮಾರ್ಗ ಸಾಲಗ್ರಾಮ ಹೋಗಿ ಬಸ್ ಇಲ್ಲ. ಏನ್ ಮಾಡ್ಬೇಕು? ಮದುವೆ ಹೆಣ್ಣು ಗಂಡಿದೆ, ಜೊತೆಲಿದ್ದಾರೆ, ನಮ್ಮ ನಮ್ಮ ತಾಯಿ, ನಮ್ಮ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ. ನಮ್ಮ ತಂದೆ ಏನ್ ಮಾಡಿದ್ರು, ಅದ ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಇತ್ತು, ಅಲ್ಲಿಗೆ ಹೋಗೋಣ, ಹೊಸಗ್ರಾರಕ್ಕೆ ಹೋಗ್ಬಿಟ್ಟು, ಹೊಸಗ್ರಾರ ಅಲ್ಲಿಂದ 8 ಕಿಲೋಮೀಟರ್ ಸಾಲಿಗ್ರಾಮ. ಸರಿ, ಎಲ್ಲ ಟ್ರೈನಲ್ಲಿ ಹತ್ಕೊಂಡು ಹೋದ್ವಿ, ಹೊಸಗ್ರಾರದಲ್ಲಿ ಇಳಿದ್ವಿ. ಇಳಿದಾಗ ರಾತ್ರಿ 10 ಗಂಟೆ. ಅಲ್ಲಿ ರಾಯಲ್ ಬಸ್ ಅಂತ ಇರುತ್ತೆ, ಅಲ್ಲಿ ಯಾವತ್ತೂ ಕಾಯ್ಬೇಕದು, ಅಲ್ಲಿಂದ ಸಾಲಿಗ್ರಾಮಕ್ಕೆ ಹೋಗ್ಬೇಕು. ಆ ತರ ಬಂದ್ವಿ. ಅದೇ ಟ್ರೈನ್ ಲೇಟ್ ಆಯ್ತು ಅಂತ ಹೇಳಿ ರಾಯಲ್ ಬಸ್ ಇಲ್ಲ ನೋಡಿ. ಈಗ ದುರ್ಭಿಕ್ಷದಲ್ಲಿ ಅಧಿಕ ಮಾಸ ನಮ್ಗೆ ಎಲ್ಲ ಇಳಿದ್ವಿ. ಅಲ್ಲಿ ಬಸ್ ಹೊರಟೋಯ್ತು ಅಂತ ಹೇಳಿದ್ರು. ಏನ್ ಮಾಡ್ಬೇಕು? 7 ಕಿಲೋಮೀಟರ್ 7 ಕಿಲೋಮೀಟರ್ ಹೇಗೆ ಹೋಗೋದು? ಮದುವೆ ಹೆಣ್ಣಿದ್ದಾರೆ, ಮದುವೆ ಗಂಡಿದೆ, ಎಲ್ಲ ಇದೆ. ಏನ್ ಮಾಡ್ಬೇಕು? ಅವಾಗ ನಮ್ಮ ತಂದೆ ಅಲ್ಲಿ ಪಕ್ಕದಲ್ಲಿ ಬೇರಿಯ ಅಂತಿದೆ, ಬೇರಿಯ ನಮ್ಮ ಊರಲ್ಲಿ ನಮ್ಮ ತಂದೆ ನಾಟಕ ಕಲಿಸ್ತಾ ಇದ್ರು. ಅಲ್ಲಿ ಶಿವಬಸಪ್ಪ ಅಂತ ಒಬ್ರು ಇದ್ರು. ನಮ್ಮ ಅಣ್ಣ ಇದ್ದ ಜೊತೆಲಿ, ನಮ್ಮನ್ನೆಲ್ಲ ಕೂರಿಸ್ಬಿಟ್ರು, ನೀವು ಕೂತೀರಿ ಬರ್ತೀನಿ ಅಂತ. ಅಲ್ಲಿಂದ ಹೊಸಗ್ರಾಮ ಬೇರೆಗೆ 2 ಕಿಲೋಮೀಟರ್. ನಮ್ಮ ಅಣ್ಣ ನಮ್ಮ ತಂದೆ ನಡ್ಕೊಂಡು ಹೋಗಿ, ರಾತ್ರಿ 10 ಗಂಟೆಯಲ್ಲಿ ನಡ್ಕೊಂಡು ಹೋಗಿ ಅಲ್ಲಿ ಶಿವಬಸಪ್ಪ ಅಂದ್ರೆ ಅವ್ರ ಮನೆ ಬಾಗಿಲು ತಟ್ಟಿದ್ದಾರೆ. ತಟ್ಟಿದಾಗ ಮೇಷ್ಟ್ರು ಬಂದ್ರಲ್ಲ, ಯಾಕೆ ಏನ್ ಮೇಷ್ಟ್ರು ಇಷ್ಟೊತ್ತಲ್ಲಿ ಏನ್ ಗಾಬರಿ ಅವರಿಗೆ. ಏನಿಲ್ಲ, ಹಿಂಗ ಆಗಿದೆ ನೋಡಿ, ಜನ ಎಷ್ಟು ಗೌರವ ಕೊಡ್ತಾರೆ, ಸ್ಥಾನ ಎಷ್ಟು ಗೌರವ ಕೊಡ್ತೀವಿ ಅಂತ ಹೇಳೋದಕ್ಕೆ. ಏನ್ ಮೇಷ್ಟ್ರು ಯಾಕೆ ಏನು? ಹೀಗೆ ಬಸಪ್ಪನವ್ರೆ, ಮೈಸೂರಿಂದ ಬಂದ್ವಿ, ಮದುವೆ ಮಾಡ್ಕೊಂಡು ಬಂದ್ವಿ, ಈ ರಾಯಲ್ ಬಸ್ ಹೊಟ್ಟೋಗ್ಬಿಟ್ಟಿದೆ, ಏನಾಗಬೇಕು? 2 ಗಾಡಿ ಬೇಕು, ನಂತರ ಬಿಡ್ತೀರ. ಆ ಪುಣ್ಯಾತ್ಮ ಇವತ್ತಿಗೆ ನೆನಕಬೇಕು, ಅಲ್ಲ ಒಳ್ಳೆ ಕಾರ್ಯ ನೆನಕ. 2 ಗಾಡಿ ಕಟ್ಕೊಂಡು ಬಂದ್ರು. ಆ ಗಾಡಿನಲ್ಲಿ ಕೂತ್ಕೊಂಡು ನಾವು ಸಾಲಿಗ್ರಾಮಕ್ಕೆ ಹೋಗ್ತೀವಿ. ಅಂದ್ರೆ அந்த ಕಾಲ ಎಷ್ಟು ಮಟ್ಟಿಗಿತ್ತು, ಭಾವನೆ, ಭಕ್ತಿ, ವಿಶ್ವಾಸ, ಪ್ರೀತಿ ಗಳಿಸಿದ್ರೆ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಆಪತ್ತಿಗಾದವನೇ ನೆಂಟ ಅಂತ. ಅಲ್ಲಿ ಹೋಗಿ ಅಲ್ಲಿಂದ ಮನೆ ಸೇರ್ಕೊಂಡು ಸಾಲಿಗ್ರಾಮ. ಅಂದ್ರೆ ಯಾಕೆ ಮಾತಾಡ್ತೀನಿ ಅಂದ್ರೆ, ಸಂಗೀತ ಕಲೆಗೆ ಆಗಿನ ಕಾಲ ಜನ ತಂದೆ ಬರೀ ಅಲ್ಲಿ ನಾಟಕ ಕಲಿಸ್ತಿದ್ರು ಅಲ್ಲಿ ಅಷ್ಟೇ, ಅದಕ್ಕೆ ಗೌರವ ಕೊಡ್ತಿರೋದಕ್ಕೆ ಇದೊಂದು ಸಾಕ್ಷಿ. ಅದೊಂದು ಒಬ್ಬ ನಟ ಸಾರ್ವಭೌಮ, ವಿಶ್ವವ್ಯಾಪಿಯಾದಂಥ ಜನಪ್ರಿಯತೆ ಗಳಿಸಿದಂಥ ಒಬ್ಬ ನಟ ಸಾರ್ವಭೌಮನ ಸರಳ ವಿವಾಹ ಹೇಗೆಲ್ಲ ನಾವಿವತ್ತು ಅದ್ದೂರಿ ಕಾರ್ಗಳು ನೋಡ್ತೀವಿ, ಅದ್ದೂರಿ ಛತ್ರಗಳನ್ನು ನೋಡ್ತೀವಿ, ಎಲ್ಲ ನೋಡ್ತೀವಿ. ನಂಜನಗೂಡಿನಲ್ಲಿ ಮದುವೆ ಮುಗಿಸ್ಕೊಂಡು ಊರಿಗೆ ತನ್ನ ಧರ್ಮಪತ್ನಿ ಊರಿಗೆ ಹೋಗೋದಕ್ಕೆ ಎಷ್ಟೆಲ್ಲ ಶ್ರಮ ವಹಿಸಿ ಎತ್ತಿನ ಗಾಡಿಲಿ ಹೋಗಿ ತಲುಪೋದೆ ನೋಡಿ. ನಾನು ನೀನು ಜೋಡಿ, ಈ ಜೀವನ ಎತ್ತಿನ ಗಾಡಿ ಅನ್ನುವಂಥದ್ದು ಅವ್ರಿಗೆ ಪ್ರಥಮ ಮದುವೆ ದಿವಸ, ಮದುವೆ ಅಕ್ಕನ ಮದುವೆ ಸಂಭ್ರಮದ ಬಗ್ಗೆ ಹೇಳಿದ್ರೆ. ಇನ್ನು ಚಿನ್ನೇಗೌಡರ ಮದುವೆ ಹೇಗಾಯ್ತು, ಅನುರೂಪಿ ದಂಪತಿಗಳ ಇದೆಲ್ಲ ಹೇಗೆ, ನಿಮ್ಮ ಇದನ್ನು ಸ್ವಲ್ಪ ಹಂಚಿಕೊಂಡ್ರೆ ನಮ್ಮ ವೀಕ್ಷಕರಿಗೆ ನಿಮ್ಮ ವಿಚಾರಗಳು ಒಂದಿಷ್ಟು ತಿಳಿಯುತ್ತೆ ಅನ್ನೋದು ನನ್ನನ್ನ ಫ್ಲಾಶ್ ಬ್ಯಾಕ್ ಕರ್ಕೊಂಡು ಹೋಗ್ತಾ ಇದ್ರಿ. ಖಂಡಿತವಾಗ್ಲು ಸರ್, ಇದು ನಮಗೆ ಎಲ್ಲಿ ಸಿಗ್ಬೇಕಿದೆಲ್ಲ. ನಂಬ್ತೀರ ಬಿಡ್ತೀರೋ, ನಾನು ಮೇಷ್ಟ್ರು. ಹೌದು, ಮೇಷ್ಟ್ರ್ ಆಗಿದ್ದು. ಹೌದು. ನನ್ಗೆ ಈಗ ಹೆಂಡತಿ, 2ನೇ ಹೆಂಡತಿ. ನಮ್ಮ ಮೊದಲನೇ ಹೆಂಡತಿ ಸರೋಜಾ ಅಂತ. ಸರಿ. ಚಂದ್ರಾಯಪಟ್ಟಣದಲ್ಲಿ ಓಬಯ್ಯಗೌಡ ಅಂತ ಮಾಸ್ಟರ್ ಇದ್ರು. ಸರಿ. ಅವ್ರ ಮಗಳು. ಅದ್ ಹೆಂಗಾಯ್ತು ಸಂಬಂಧ ಅನ್ನೋದು ಹೇಳ್ಬಿಡ್ತೀನಿ ಕೇಳಿ. ನನ್ನ ತಂಗಿ ಜಯಮ್ಮ ಅಂತ ಇದ್ದಾಳೆ, ಸಿ ಜಯರಾಮ್ ಅಂತ ಅವ್ರ ಹೆಂಡತಿ. ಪ್ರಕಾಶ್ ಅವರ ತಾಯಿ. ಅವಳಿಗೆ ಗಂಡು ನೋಡ್ಬೇಕಾಯ್ತು. ಗಂಡು ಹುಡಿಕೊಂಡು ನಾನು ಚಂದ್ರಾಯಪಟ್ಟಣ ಯಾರೋ ಹೇಳಿದ್ರು ಅಲ್ಲಿ ಹೋದೆ. ಅಲ್ಲಿ ನೋಡ್ದೆ, ಗಂಡು ನನ್ಗೆ ಯಾಕೋ ಇಷ್ಟ ಆಗ್ಲಿಲ್ಲ. ಅವಾಗೆಲ್ಲ ಕಾರ್ ಏನಿಲ್ವಲ್ಲ ಸ್ವಾಮಿ, ಆ ಕಾಲದಲ್ಲಿ ಬಸ್ಸಲ್ಲಿ ಅಲ್ಲೊಬ್ರು ನಮ್ಮ ಅತ್ತೆ ಅಂತ ಒಬ್ರು ಇದ್ರು, ಅಲ್ಲಿದ್ದೆ. ಸರಿ, ಬೆಳಗ್ಗೆ ಹೋಗೋಣ, ಬಸ್ ಇಲ್ವಲ್ಲ ಅಂದ್ಬಿಟ್ಟು ಹೋದೆ. ಅಲ್ಲಿ ಪಕ್ಕದಲ್ಲಿ ಓಬೇಗೌಡ ಮೇಷ್ಟ್ರು ಅಂತಿದ್ರು. ಅವ್ರ ಹೆಂಡತಿ ಬಂದು ನಮ್ಮ ಇದನ್ನೆಲ್ಲ ಮನೆ ದಾಸಪ್ಪ ಅವ್ರ ಬಂಧುಗಳು, ಅವ್ರ ಹೆಂಡತಿಗೆ ಅಮ್ಮಮ್ಮ ಬಂದಿದ್ದಾರೆ ಮೇಷ್ಟ್ರು, ನಮ್ಮ ಹುಡುಗಿ ತೋರ್ಸೋಣ. ಅಯ್ಯೋ ತಂಗಿಗೆ ಗಂಡಳಕ್ ಬಂದಾನೆ, ಹೆಂಗಮ್ಮ ಹೇಳಿ 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 ಏನಪ್ಪ ಚಿನ್ನಪ್ಪ ಹಿಂಗಂತ. ಆಯ್ತು, ಇನ್ನೇನ್ ಮಾಡುದು, ಬಂದು ನಮ್ಮನ್ನು ಕರ್ಕೊಂಡು ಬ್ರಿಟಿಷ್ ಹೆಸರು ಬರ್ಕೊಟ್ರು. ಸರೋಜ ಅಂತ, ಅವಳು PUC ಓದಿದ್ಲು. ಸರಿ.
ನೋಡ್ಕೊಂಡು ಬಂದೆ. ನೋಡ್ತೀನಿ ನೋಡಿಪ್ಪ ನನಗೆ ಗೊತ್ತಿಲ್ಲ, ಹ್ಮ್ ನನ್ನ ತಂಗಿ ಗಂಡು ಹುಡ್ಕೊಂಡು ಬಂದಿದ್ದೇನೆ, ಊರಿಗೆ ಹೇಳ್ತೀನಿ ಅಂದ್ರೆ ಊರಿಗೆ ಹೋದೆ, ಸಾಲಿಗ್ರಾಮಕ್ಕೆ ಹೋದೆ. ನನ್ನ ತಂದೆಗೆ ಇಲ್ಲಪ್ಪಾಜಿ ಹುಡುಗ ಚೆನ್ನಾಗಿಲ್ಲ ಕಣಪ್ಪಾಜಿ, ಬೇಡ ಕಣಪ್ಪಾಜಿ ಅಂದೆ. ಆಮೇಲೆ ನಮ್ಮ ಅವ್ವನಿಗೆ ಹೇಳ್ದೆ, ನೋಡವ್ವ ಹಿಂಗ್ ಹೋಗಿದ್ವಿ, ಅಲ್ಲಿ ಪಕ್ಕದಲ್ಲಿ ಬಿಡ್ಲಿಲ್ಲ ದಾಸಪ್ಪ ಮೆಂತಿ ಯಾರು ಒಂದು ಹುಡುಗಿ ತೋರಿಸಿದ್ರು. ನಮ್ಮ ಅಪ್ಪಾಜಿಗೆ ನೋಡ್ರಿ ನಿನ್ನ ಹುಡುಗ ನೋಡ್ಕೊಂಬಂದ್ರೆ ಹುಡುಗಿ ನೋಡ್ಕೊಂಬಂದಿದ್ದಿಲ್ಲ ನೀನು, ತಂಗಿ ಇಲ್ಲಪ್ಪಾಜಿ ಅವ್ರಿಗೆ ಕಾದ್ರು ಹಿಂಸೆ ಮಾಡಿದ್ರು ಹೋದೆ. ಅದೇನ್ ಕತೆನೋ ಏನೋ ಗೊತ್ತಿಲ್ಲ. ಅಲ್ಲಿ ಹೋಗಿ ಬಂದ್ ಗಳಿಗೆ ಬೆಂಗಳೂರದ ಹುಡುಗ ಬಂದು ಜಯರಾಮ್ ಅಂತ ಬಂದು ಮದುವೆ ಆಗೋಯ್ತು. ಆ ಅಮ್ಮ ಬಂದ್ಬಿಟ್ರು, ನೋಡಿದ್ರ ನೀವ್ ಬಂದಿದ್ದಕ್ಕೆ ಆಗಿದೆ, ನನ್ನ ಮಗಳು ಮಾಡ್ಕೊಳ್ಳಿದೀವಿ. ನಾ ಅಪ್ಪಾಜಿ ಏನಿಲ್ಲ ಏನ್ ಮಾಡಿದೀವಿ, ನನ್ಗೆ ಯಾಕಪ್ಪಾಜಿ ತಂಗಿ ಮದುವೆ ಆಗ್ಲಿ ಅಪ್ಪಾಜಿ. ಮದ್ವೆ ಆಯ್ತು, ಅವಳು ಮದುವೆ ಮಾಡ್ಕೊಂಡು ಒಳ್ಳೆ ಮದುವೆ ಮಾಡ್ಕೊಟ್ರು. ವಾಬೇಗೌಡ ಅಂತ ಹೆಸರು ಕೇಳ್ತಿದ್ರು ಚಂದ್ರಪಟ್ಟಣದಲ್ಲಿ, ದೊಡ್ಡ ಶ್ರೀಮಂತರು. ಅವ್ರ ತಂಗಿ ಒಬ್ಳೆ ತಂಗಿ. ಆ ಎಮ್ಮ ಏನಪ್ಪ ಹಠ ಮಾಡಿ ಒಬ್ಬ ಲಾಯರ್ ಇದ್ದ ಗಂಟಯ್ಯ ಅಂತ, ಗುರುವಯ್ಯ ಅಂತ, ಅವ್ನು ಮಾಡ್ಕೋತಿದ್ರು, ಕೈ ಕೊಟ್ಬಿಟ್ಟ. ನೀನು ಕೊಡ ಅವಾಗ ನನ್ನ ಮಗಳನ್ನ, ನಾನು ಯಾರಿಗಾರು ಕೊಡ್ತೀನಿ ಕೊಡೋದು, ನನ್ ನೋಡ್ಬಿಟ್ಟು ನಿಮ್ಗೆ ಕೊಡ್ತೀನಿ. ಒಪ್ಪಿಗೆ ಆಯ್ತು. ಸರಿ ಏನೋ ಮದುವೆನೂ ಆಯ್ತು. ಆ ಹುಡುಗಿ 1 ವರ್ಷ 6 ತಿಂಗಳು ಇದ್ಲು. ಒಂದು ಸೋರಿಯಸ್ ಡಿಸೀಸ್ ಬಂದು ಮೈಸೂರು ಹಾಸ್ಪಿಟಲ್ ತೀರೋಗ್ಬಿಟ್ಲು. ಅದು ಯಾರಿಗೂ ಗೊತ್ತಿಲ್ಲ. ಆಮೇಲೆ ನನ್ನ ನನ್ನ ತಾಯಿ ತಮ್ಮನ ಮಗಳು ಹೇಗಿರೋ ಹೆಂಡತಿ ಜಯ, ಅವ್ರು ಮದುವೆ ಮಾಡ್ಕೊಳಗ ಅವ್ರು ಮಾಡ್ಕೋತಾರಪ್ಪ ನನ್ನ ಮಗಳನ್ನ ಅನ್ನೋರು. ಕೊನೆಗೆ ನಮ್ಮ ಅತ್ತೆ ರಾಜ್ಕುಮಾರ್ ತಾಯಿ ನಮ್ಮ ಅತ್ತೆ ಇದ್ರು. ನಮ್ಮ ಅಪ್ಪಾಜಿ ಕರ್ಸ್ಬಿಡ, ಅಪ್ಪಯ್ಯ ಬಾಯ್ಲಿ ಈಗ ಎಲ್ಲಿ ಹುಡುಕ್ಬಿಡ ಚಿನ್ನಪ್ಪನಿಗೆ ನಮ್ಮ ಚಿಕ್ಕ ಮಗಳು ಮದುವೆ ಮಾಡ್ಬಿಡೋಣ ಅಂತ. ಅಯ್ಯೋ ಒಪ್ಪೋದ್ರೆ ಅವನೇನು ಒಪ್ಕೊಳ್ದು ಕತೆ ಬಲ, ನೀವು ಹೇಳು ನಾವು ಒಪ್ಸೋದು. ಕೊನೆಗೆ ಬಂದು ಮದುವೆ ಬಂದ್ಲು. ಬಂದ್ಮೇಲೆ 3 ಮಕ್ಕಳು, ವಿಜಯರಾಘವೇಂದ್ರ, ಮುರಳಿ, ವೀಣಾ ಅನ್ನ 3 ಮಕ್ಕಳು. ಈಗ ಚೆನ್ನಾಗಿದ್ದೀವಿ. ಈಗ ನೆಂಟಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಇವಾಗ ಸ್ವಲ್ಪ, ಅದು ನೋಡ್ಕೊಂಡಿದ್ದೀವಿ. ಇದು ನಾವು ನಡೆದು ಬಂದದ್ದು ಹಿರಿಯ ಇಲ್ಲ. ಬಹಳ ಸಂತೋಷ, ಯಾಕೆಂದ್ರೆ ಹಿರಿಯರ ಅನುಭವವೇ ಬಾಳಿನ ಬೆಳಕು ಅಂತ ಹೇಳ್ತಾರೆ. ಬದುಕಿನ ತುಂಬಾ ತೃಪ್ತಿ ಇದೆ. ಎಲ್ಲವನ್ನು ನೋವು ನಲಿವು ಕಷ್ಟ ಹರಣಿಕದೆ ಅಲ್ಲ ಸೆಂಟ್ ಜೋಸೆಫ್ ಕಾಲೇಜ್, ಸೆಂಟ್ ಜೋಸೆಫ್ ಕಾಲೇಜ್ ಅಲ್ಲಿ ನಮ್ಮ ಮನೆ ಇದೆ. ನೋಡ್ತೀನಿ ಮೌಂಟ್ ಕಾರ್ಮಲ್ ವಸಂತ ನಗರ. ಬರ್ಲಿ ಇದು ಸಿಗ್ಲಿಲ್ವಾ, ಟ್ಯಾಕ್ಸಿ ಇಲ್ಲೋ ಆಟೋ ಹತ್ಕೊಂಡು ಬಂದ್ಬಿಡ್ತು ಸೀದಾ. ಏನಪ್ಪಾಜಿ ಅದು ಏನ್ ಮಕ್ಳು ನಾವೆಲ್ಲ ಹೀಗೆ ಇದ್ದ. ಬೆಂಗಳೂರಿಗೆ ಬಂದಾಗ ಹೇಗ್ ಬಂದ್ವಿ, ಹೇಗಿಲ್ಲ ಚಿನ್ನೇಗೌಡ ಹೇಗಾದ, ಬೆಂಗಳೂರಿಗೆ ಬಂದ ಚಿನ್ನೇಗೌಡ, ಬೇರೆಗೌಡ ಬೆಂಗಳೂರಿಗೆ ಬಂದ ಅಂತ ಹೇಳಿದ್ರಲ್ಲ ಹಾಗೆ ಬೆಂಗಳೂರಿಗೆ ಚಿನ್ನೇಗೌಡ. ಬಂದಾಗ ಬಸ್ಸಲ್ಲಿ ಬಂದೆ, ಆಟೋದಲ್ಲಿ ಓಡಾಡಿದೆ. ಕೊನೆ ಮಕ್ಕ ಅದೆಲ್ಲ ಆಗಲ್ಲ, ಕಾರ್ ತಗೊಂಡ್ವಿ. ಓಡ್ಸಕ್ ಹೋಗೋಣ, ಸ್ಕೂಟರ್ ಓಡ್ಸಕ್ ಹೋದೆ, ಗೋಡೆಗೆ ಗುದ್ದಿದೆ. ಸಾರಾಗಿ ಹೋಯ್ತು, ಅಣ್ಣ ನಿಂಗೆ ಬೇಡ ಸ್ಕೂಟ್ರು ಬಿಟ್ಟುಬಿಟ್ಟೆ. ಆಮೇಲೆ ಮಕ್ಕ ಕಾರ್ ತಗೊಟ್ರು, ಕಾರಲ್ಲಿ ಡ್ರೈವರ್. ಅದು ಒಂದು ಕಾಲ, ಅದು ನೋಡಿದ್ವಿ, ಇದು ನೋಡಿದ್ವಿ. ಜೀವನದಲ್ಲಿ ಬೇಕಾದಷ್ಟು ಏಳು ಬೀಳೆಲ್ಲ ನೋಡ್ಕೊಂಡು ಈ ಮಾಡ್ತಿದ್ದೀವಿ ನಾವು. ಎಲ್ಲ ನೋಡಿದ್ವಿ, ಕಷ್ಟ ಸುಖ ಸಂತೋಷ ಆನಂದ. ದುಡ್ಡು ಎಣ್ಸಕ್ ಆಗ್ತಿಲ್ಲ, ಎಣ್ಸಕ್ಕೊಬ್ರು ಮಡಿಕೊಂಡಿದ್ದೆ ಪಕ್ಕದಲ್ಲಿ, ತುಂಬ್ಕೊಂಡು ಹೋಗ್ತಿದ್ವಿ. ಅದು ಒಂದು ಕಾಲ, ಇದು ಒಂದು ಕಾಲ. ಅದನ್ನು ಅವನೇ ಕೊಡ್ತಾನೆ, ಇದನ್ನು ಇವನೇ ಕೊಡ್ತಾನೆ. ಎಲ್ಲನೂ ಸಮವ ಚಕ್ಕೊಂಡು ಹೋಗ್ಬೇಕು. ಇವನ ಅಯ್ಯೋ ಅವತ್ತು ಹಾಗಿದ್ವಲ್ಲಪ್ಪ, ಇವತ್ತು ಇಲ್ವಲ್ಲಪ್ಪ ಅಂದ್ರೆ ಇಲ್ವೇ ಇಲ್ಲ. ಅಯ್ಯ ಅವತ್ತು ಅದೇ ಚಂದ, ಇವತ್ತು ಇರೇ ಚಂದ ಅನ್ಕೊಂಡಿದ್ರೆ ನನಗೆ ಗೌರವ. ಅದು ನನ್ನ ಭಾವನೆ ಅದ. ಇದನ್ನ ಹೇಳ್ಕೊಂಡಿದ್ದು ಯಾರಿದು, ಕಲ್ತಿದ್ದು ಯಾರಿಂದ? ನಮ್ಮ ಭಾವನೆಯಿಂದ. ಅವ್ರೆಲ್ಲರೂ ಹೇಳೋರು ನಾಟಕ ಕಂಪನಿಯಲ್ಲಿ ಇದ್ದ ಒಂದು ಕತೆ ಹೇಳೋರು. ನಾನು ಹೇಳಿ, ನಾಟಕ ಕಂಪನಿಯಲ್ಲಿ ಇದ್ದಾಗ ಊಟ ಕೂರ್ಸೋರು ಎಲ್ಲರೂ, 2 ಊಟ. ಬೆಳಗ್ಗೆ ರಾತ್ರಿ ನಾಟಕ ಮುಗಿಸ್ಕೊಂಡ್ಬಂದು ಮಲಿಕೊಳ್ಳೋ, ಬೆಳಗ್ಗೆ ಎಲ್ಲ ಸ್ನಾನ ಗೀನ ಆದ್ಮೇಲೆ 12 ಗಂಟೆಗೆ ಊಟ ಕೊಟ್ಬಿಡೋ. 2 ಊಟ ರಾತ್ರಿ ಊಟ ಕೊಡೋರು. ಇನ್ನು ಭಾವ ರಾಜ್ಕುಮಾರ್ ತಂದೆ ಹೆವಿ ಅನುಭವ. ಅವರು ಊಟ ಅನ್ನ ಬಡ್ಸಕ್ ಬರೋದು ಹೆಂಗನ್ನೋ. ಇದನ್ನ ಒಂದ್ಸರಿ ವೀರಣ್ಣವ್ರು ನೋಡ್ಬಿಟ್ರು. ಗೋಪಿ ವೀರಣ್ಣವ್ರು ನೋಡ್ಬಿಟ್ಟು ಪುನಃ ಕರೆದ್ರು. ಪುಟ್ಸಮ್ಮಪ್ಪನವ್ರೆ, ನೀವು ನಾಳೆಯಿಂದ ಇಲ್ಲಿ ಊಟಕ್ಕೆ ಬರ್ಬೇಡಿ, ಊಟ ನಿಮ್ಮ ರೂಮ್ಗೆ ಕಳಿಸ್ಬಿಡ್ತೀವಿ. ಯಾಕೆ ಬದಿಯಪ್ಪ? ಬೇಡ. ಇಲ್ಲ ಬೇಡ ನೀವು ಅಲ್ಲಿ ಬನ್ನಿ. ಆಮೇಲೆ ಅವ್ರು ಬಡ್ಸೋನ್ ಏನ್ ನಿನಗೆ ಅವ್ರ ಹೊಟ್ಟೆಗಿದ್ದು ಊಟ ಮಾಡ್ತಾರೆ, ನಿನಗೆ ಬಡ್ಸಕ್ಕೆ ಏನ್ ಕಷ್ಟ, ನಿನಗೇನ್ ಕಷ್ಟ? ಇಲ್ಲ ಸ್ವಾಮಿ ತಪ್ಪಾಯ್ತು ಸರ್, ನಾಳೆಯಿಂದ ಅವರು ಅನ್ನ ಸಾಂಬಾರು ಪಲ್ಯ ತುಂಬಿ ರೂಮಿಗೆ ಕಳಿಸ್ಬಿಡೋದು. ಆಗ ಅವ್ರು ಏನಪ್ಪ ಪುಣ್ಯಾತ್ಮ ವೀರಣ್ಣವರು, ಏನಪ್ಪ ಅವ್ರು ಒಳ್ಳೇದಾಗ್ಲಪ್ಪ ಅಂತ ಹೇಳೋದು. ಅದಕ್ಕೆ ಗುಬ್ಬಿ ವೀರಣ್ಣವ್ರನ್ನ ಅಣ್ಣವ್ರು ಅನ್ನದಾತರು ಅಂತಿದ್ರು. ಕೊನೆಗೆ ಎಲ್ಲಾ ನಿರ್ಮಾಪಕರಿಗೂ ಅನ್ನದಾತರು ಅಂದ್ರು, ಅಭಿಮಾನಿಗಳು. ಇದನ್ನೆಲ್ಲ
ಇದೆಲ್ಲ ನಮ್ಗೇನ್ ಗೊತ್ತಾಗ್ಬೇಕು? ಇಲ್ಲ, ಇಲ್ಲ, ಎಲ್ಲ ನಮ್ಮ ಭಾವ ಹೇಳಿದ್ದೆ, ಚಿನ್ನಪ್ಪ ಹಿಂಗೀಗ ಆಯ್ತು. ನಾವು ಸುಮ್ಮನೆ ರಾಜ್ಕುಮಾರ್ ಭಾವ ಕೆಲವೊಂದು ವಿಷಯಗಳು ಹೇಗೆ ಎಲ್ಲವನ್ನೂ ಕೂಡ ಮಾತಾಡ್ತಾ ಇದ್ವಿ ನಾವು. ಅವ್ರು ಯಾವ್ದು ಮುಚ್ಚಬನೆ ಮಾಡ್ತಿರ್ಲಿಲ್ಲ, ಎಲ್ಲವನ್ನೂ ಹೇಳೋರು. ಚಿನ್ನಪ್ಪ ಆಗಿದ್ದೆ, ಚಿನ್ನಪ್ಪ ಹೀಗಾಯ್ತು, ಹೀಗ್ ಬಂದೆ, ನಂಜನಗೂಡ ರಾಣ ಚಿತ್ರ ಮದುವೆ ಆಯ್ತು, ಮಕ್ಕಳು ಹೆಣ್ಣು ಕಂಡ್ಕೊಂಡು ಹೋಗಿದ್ವಿ ಸಾಲಿಗ್ರಾಮದಿಂದ. ಆ ಕಡೆಯಿಂದ ನಮ್ಮ ಮಾವ ರಾಜ್ಕುಮಾರ್ ಚಿಕ್ಕಪ್ಪ ಒಬ್ರು ಇದ್ರು, ಬಸವಗೇಗೌಡ ಅಂತ, ಸಿಂಗನವರು, ಅವ್ರು ಬಂದಿದ್ದಾರೆ. ಇಲ್ಲಿ ಗಂಡು ಬಂದಿಲ್ಲ, ಬೆಳಗ್ಗೆ ದಾರೆ ಬಂದಿಲ್ಲ. ಅಷ್ಟೊತ್ತಿಗೆ 7-8 ಗಂಟೆ ಬಸ್ಸಲ್ಲಿ ವರದಪ್ಪನು ರಾಜ್ಕುಮಾರ್ ಬಂದ್ರು. ಮುತ್ತರಾಜ ಬಂದ್ರು, ಮದುವೆ ಗಂಡು ಬಂತು. ಹಾಗೆ ಅದನ್ನು ಆ ಕಾಲ ನೋಡಿದ್ವಿ, ಈ ಕಾಲ ನೋಡಿದೀರ. ಈ ನೋಡಿ ಹೇಗೆ, ಯಾಕಂದ್ರೆ ಹಿಂದೆ ನೆನ್ಕೊಂಡು ಮೆಲ್ಕ್ ಹಾಕೊಂಡು ಮುಂದಕ್ಕೆ ಹೋದ್ರೆ ಒಳ್ಳೇದಂತೆ. ನಾನು ಹೇಳಿದ್ನಲ್ಲ, ಇಲ್ಲಿ ಈ 7 ವಿಷಯದಲ್ಲಿ ಯಾವುದೂ ಸುಳ್ಳಿಲ್ಲ, ಯಾವ್ದು ಉತ್ಪ್ರೇಕ್ಷೆ ಮತ್ತು ಒಂದೂ ಹೇಳಿಲ್ಲ ನಾನು. ಎಲ್ಲ ನೈಜ ಘಟನೆಗಳನ್ನ ಹೇಳಿದೆ. ಯಾಕೆಂದ್ರೆ ಹೊಸಗ್ರಾರ ರೈಲ್ವೆ ಸ್ಟೇಷನ್ ಅಲ್ಲಿ ಇಳಿದು ಬಿಟ್ಟು ಮದುವೆ ಮಾಡ್ಕೊಂಡು ಇಳಿದು ಅಲ್ಲಿಂದ ಹೋಗೋದು ಯಾಕಪ್ಪ ಅಂತ ಇದ್ವಿ. ಪುಣ್ಯಾತ್ಮನ ಶಿವಬಸಪ್ಪ ಅಂತ ಹೇಳಿ ಆ ಬೇರೆ ಅದು ಎತ್ತ ಗಾಡಿ ಕಳಿಸಿ ಮನಸ್ಸು ಸೇರಿದ್ವಿ. ಅಂದ್ರೆ ಅದನ್ನು ನೋಡಿದ್ವಿ, ಇದನ್ನು ನೋಡಿದ್ವಿ. ನಾನು ಯಾವ್ದು ಇದನ್ನ ಹೇಳಿದ್ರೆ ಒಂದು ಅತಿಶಯೋಕ್ತಿಯ ಸುಳ್ಳು ಯಾವುದೂ ಇಲ್ಲ. ಎಲ್ಲಿ ಬೇಕಾದ್ರೂ ಹಾಕಬಹುದು ನೀವು. ಚಿನ್ನೇಗೌಡರಿಗೆ ಹೇಳದಂತೆ ಇಲ್ಲ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತಿದೆ. ಹಾಗಾಗಿ ಅವನ್ನ ಮರುಕಳಿಸ್ಕೋಬೇಕು. ಸಾಲಿಗ್ರಾಮದ ಶಿಕ್ಷಕರಾದಂತಹ ಚಿನ್ನದಂತ ಮನಸ್ಸಿನ ಚಿನ್ನೇಗೌಡರು ಸಾಕಷ್ಟು ತಮ್ಮ ಮನದಾಳದ ಅನುಭವದ ಮಾತುಗಳನ್ನು ನಮ್ಗೆ ಹೇಳ್ಕೊಂಡು ಬಂದಿದ್ರೆ, ತಾವು ಕಂಡುಂಡ ಸತ್ಯವನ್ನ ನೇರ ನಿಷ್ಠುರವಾಗಿ ಯಾವುದೇ ಇದಿಲ್ಲದೆ ನೇರವಾಗಿ ತಿಳಿಸಿದ್ದೀರಾ, ನಿರಂತರವಾಗಿ ನಮ್ಮ ಹಂಚ್ಕೊಂಡಿದ್ದೀರಾ. ಇನ್ನು ಅಂದಿನ ಚಿತ್ರರಂಗಕ್ಕೂ ಇಂದಿನ ಚಿತ್ರರಂಗಕ್ಕೂ ಹಿರಿಯರಾಗಿ ನಿಮ್ಮ ಕಿವಿ ಮಾತು, ನೀವು ಕಂಡಂತ ಹಿರಿಯರಾದ ತಮ್ಮಿಂದ ಚಿತ್ರರಂಗದ ಎಲ್ಲ ಆಯಾಮಗಳನ್ನು ಬಲ್ಲವರು ನೀವು ಕಾಣ್ತಾ ಇರೋ ಚಿತ್ರರಂಗಕ್ಕೆ ಹಿರಿಯರಾದ ಚಿನ್ನೇಗೌಡರ ಕಿವಿ ಮಾತೇನು? ಜನ ಚಿತ್ರವನ್ನ ಕನ್ನಡಿಗರು ಕನ್ನಡ ಚಿತ್ರಮಂದಿರಗಳಲ್ಲೇ ಕನ್ನಡ ಚಿತ್ರವನ್ನು ನೋಡ್ತಾ ಇದ್ದಾರಾ? ಚಿತ್ರರಂಗದ ಬೆಳವಣಿಗೆ ಏನು, ಮುಂದೆಲ್ಲ ಏನ್ ಮಾಡ್ಬೋದು ಅನ್ನೋದಕ್ಕೆ ನಿಮ್ಮ ಕಿವಿ ಮಾತು. ಈಗ ನೀವು ಹೇಳೋ ಪ್ರಶ್ನೆ ಹೇಗಿದೆ ಅಂತ ಹೇಳಿದ್ರೆ, ಮಗು ಹುಟ್ಟುತ್ತೆ, ಹುಟ್ಟಿದ ಮೇಲೆ ಅಂಬಿಗಾಲಿಡುತ್ತೆ, ಅಂಬಿಗಾಲಿಟ್ಮೇಲೆ ನಡ್ಕೊಂಡು ಹೋಗ್ತದೆ, ಆಮೇಲೆ ಓಡುತ್ತೆ. ಇದು ಸೃಷ್ಟಿಯ ನಿಯಮ. ಈ ಚಿತ್ರರಂಗನೂ ಕೂಡ ನಿಮ್ಗೆ ಆವಾಗಲೇ ಹೇಳಿದ್ದೆ, ರಾಜ್ಕುಮಾರ್ ಕಾಲ ಹೇಗಿತ್ತು, ಈಗ ಏನಾಯ್ತು, ಮುಂದೆ ಏನ್ ಬಂತು, ಹೇಗ್ ಬಂತು. ಒಂದು ಕಾರಲ್ಲಿ ಕುತ್ಕೊಂಡು ರಾಜ್ಕುಮಾರ್ ಅವರು ಅಂಬಾಸಿಡರ್ ಕಾರಲ್ಲಿ ಶೂಟಿಂಗ್ 10-12 ಜನ ಕುತ್ಕೊಂಡು ಹೋಗ್ತಿದ್ರು. ಅದು ಒಂದು ಕಾಲ, ಅದು ರಾಜ್ಕುಮಾರ್ ಕಾಲ. ಅದೇ ಇವತ್ತು ಹೀರೋಗಳು ಹೇಗೆ ಹೋಗ್ತಾ ಇದಾರೆ ನೀವು ನೋಡ್ತಾ ಇದ್ದೀರಿ. ಅವ್ರು ಸಪ್ರೇಟ್ ಕಾರು, ಶೂಟಿಂಗ್ ಬ್ರೇಕ್ ಆಯ್ತು, ಕಾರವಾನ್ ಬೇಕು. ಇರ್ಲಿಲ್ಲ. ಒಂದ್ಸರಿ ಯಾವ್ದೋ ಒಂದ್ಸರಿ ಶೂಟಿಂಗ್ ಹೋಗಿದ್ದೆ, ಯಾವ್ದೋ ಮಣ್ಣಿನ ಮಗನ ಶೂಟಿಂಗ್, ಡ್ರೆಸ್ ಚೇಂಜ್ ಮಾಡ್ಬೇಕು. ಎಲ್ಲಿ ಮಾಡೋದು, ಏನ್ ಕಾರವಾನ್ ಇಲ್ಲ, ಏನಿಲ್ಲ. ಅಲ್ಲಿ ಯಾರ ಪಕ್ಕ ನೋಡಕ್ ಬಂದಿದ್ರು ಗೌಡ್ರು. ಆಮೇಲೆ ಅವ್ರನ್ನ ಕೇಳಿದ್ವಿ, ಡ್ರೆಸ್ ಚೇಂಜ್ ಬನ್ನಿ ಅವ್ರ ಮನೆಗೆ ಹೋಗಿ ಯಾರದ ಮನೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಶೂಟಿಂಗ್ ಮಾಡೋದು. ಅದು ಒಂದು ರಾಜ್ಕುಮಾರ್, ಅದು ರಾಜ್ಕುಮಾರ್. ಈಗಿನವ್ರು ಮಾಡ್ಕೋತಾರ? ಇಲ್ಲ. ಮಾಡಕ್ಕಾಗತ್ತ? ಇಲ್ಲ. ಅದಕ್ಕೆ ನಾನು ಹೇಳಿದೆವು, ಅವತ್ತು ಅದೇ ಚಂದ, ಇವತ್ತು ಇದೇ ಚಂದ. ಎಲ್ಲವನ್ನು ಕೂಡ ಸಮಭಾವನೆ ತಗೊಂಡು ಹೋಗ್ಬೇಕು ಅಷ್ಟೇ. ಈಗಿನ ಕಲಾವಿದರು ಈ ಮಧ್ಯದ್ರೆ ಲಕ್ಷ ಕೋಟಿ ಅಂತ ಹೇಳ್ತಾರೆ. ಅವು ಎಲ್ಲಿಗೆ? ನಾನೇ ಹೇಳಿದಿಲ್ಲ, ಸತ್ಯಹರಿಶ್ಚಂದ್ರದಲ್ಲಿ ರಾಜ್ಕುಮಾರ್ ಕೊಟ್ಟಿದ್ದು 10,000, ಇನ್ನೊಂದು 2,000 ಜಾಸ್ತಿ ಕೂಡ ಕೇಳಬೇಕು ಅಂತ ಅಂದ್ರೆ ರಾಜ್ಕುಮಾರ್ ವರದಪ್ಪನಿಗೆ ಬೇಡಪ್ಪ, ಏನ್ ಕೊಟ್ಟಿದಾರ ಸರ್, ಇಲ್ಲ ಪುನಃ 10,000 ಕೊಡ್ತೀವಿ ಅಂದ್ರೆ ಒಂದು ಪಿಕ್ಚರ್ ಇಲ್ಲ ಮುಗಿದ ರಿಲೀಸ್ ಆದ್ಮೇಲೆ ಅವರೇ ಬಂದು ಪ್ರೊಡ್ಯೂಸರು ಬಂದು 2,000 ರೂಪಾಯಿ ಕವರ್ ಇಟ್ಟು ಹಣ್ಣು ಕೊಡ್ತಾರೆ. ನೋಡ್ದೇನೆ ಯೋ ವರದಪ್ಪ ಎಷ್ಟು ದೊಡ್ಡ ಮನುಷ್ಯ ಅವರು, ಅವತ್ತು ನೀನ್ ಬರೀ 500 ಜಾಸ್ತಿ ಮಾಡಿ ಅಂತಿದ್ದೆ. ನೋಡಿ 2,000 ಕೊಟ್ಟವ್ರಲ್ಲ, ಎಂತಾರೆ ಪುಣ್ಯಾತ್ಮ, ಅವ್ರು ಚೆನ್ನಾಗಿರ್ಬೇಕು ನೋಡಿ. ಇದು ರಾಜ್ಕುಮಾರ್. ಎಷ್ಟು ಜನಕ್ಕಿದ್ದೀರಿ ಆ ಭಾವನೆ? ಎಷ್ಟು ಜನಕ್ಕಿದೆ ಹೇಳಿ ನೋಡೋಣ. ಆಗಲ್ಲ ರೀ. ನೀವು ಆ ಮಣ್ಣಿನ ಮಗ ಚಿತ್ರೀಕರಣದ್ದು ಹೇಳಿದ್ರೆ, ಅವರು ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಬರುವಾಗ ಅವ್ರ ಕಾರೆಲ್ಲ ಕೆಟ್ಟೋಗುತ್ತೆ. ಸುಮಾರು 5-6 ಕಿಲೋಮೀಟರ್ ನಡ್ಕೊಂಡು ಬಂದು ಆ ಬಾವಿಯನ್ನ ತೆಗೆದು ಆ ರೈತ ನೀರನ್ನು ತೆಗೆಯುವಂಥದ್ದು
ಗೀತಾಪ್ರಿಯ ಅವರು ಹಣೆ ಮುಟ್ಟಿದಾಗ 108 ಡಿಗ್ರಿನ ಜ್ವರ ಇರುತ್ತೆ. ಹೌದು. ಅಂಥದ್ರಲ್ಲಿ ನೀವು ಈ ಪಾತ್ರ ಮಾಡಿದ್ರಲ್ಲ, ಇನ್ನೊಂದು ದಿವಸ ಚಿತ್ರೀಕರಣ ಮಾಡ್ಬೋದಿತ್ತಲ್ಲ, ಕಾರಲ್ಲಿ ಅಂದ್ರೆ ಇಲ್ಲ, ಅವ್ರ ಕಾರ್ ಕೆಟ್ಟೋಯ್ತು, ನಾವು ನಡ್ಕೊಂಡ್ ಬಂದೆ ಅಂತೇಳಿ. ಇದು ರಾಜ್ಕುಮಾರ್. ಅದ್ರಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ, ಈ ಮಣ್ಣಿನ ಮಗದಲ್ಲೂ ಯಾವ್ದೋ ಶೂಟಿಂಗ್ ಅಲ್ಲಿ ಈ ದೊಣ್ಣೆ ಫೈಟ್, ಅದರಲ್ಲಿ ದೊಣ್ಣೆ ಫೈಟ್ ಹೊಡಿತಾ ಇರ್ತಾರೆ, ಹಿಂಗ್ ಹಿಡ್ಕೊಂಡಿದ್ದಾರೆ ರಾಜ್ಕುಮಾರ್, ಹೊಡಿತಾರೆ, ಹೊಡೆದ ತಕ್ಷಣ ಆ ಏಟು ಇಲ್ಲಿ ಬಿದ್ದ್ಬಿಡುತ್ತೆ, ಜ್ಞಾನ ಹೊರಟೋಯ್ತು. ನೋಡಿ ಏನ್ ಮಾಡ್ಬೇಕು, ಎಲ್ರಿಗೂ ಗಾಬರಿ ಆಗೋಗಿದೆ. ಅವಾಗ ಏನೋ ಇಸ್ಕಿಸಿಟ್ಟು ಮಾಡಿ ಮಟ್ಟಿ ಏನೋ ಮಾಡಿದ್ರು. ಈ ಪ್ರೊಡ್ಯೂಸರು ಏನ್ ಮಾಡ್ಬಿಟ್ಟ, ಓ ಏನಪ್ಪ ಶೂಟಿಂಗ್ ಮುಗಿಸ್ಕೊತಾ ಇದ್ವಿ, ಹಿಂಗಾಗುತ್ತೆ, ನಾಳೆ ಬರ್ಬೇಕಲ್ಲಪ್ಪ, ಆ ಮಾತು ಇವ್ರಿಗೆ ಕೇಳ್ಬಿಡ್ತು. ಕೇಳಿದ ತಕ್ಷಣ ಸ್ವಲ್ಪ ಸಮಾಧಾನ ಆಯ್ತು. ಆದ್ಮೇಲೆ ಎದ್ರು ಡೈರೆಕ್ಟ್ ಇದ್ದವರು, ಬೇಡಣ್ಣ ಶೂಟಿಂಗ್ ನಾಳೆ ಮಾಡ್ಕೊಂಡು, ಇಲ್ಲ ಆ ಮಾತು ಕೇಳ್ಬಿಡ್ತು ಅವ್ರಿಗೆ. ನೋಡಿ ಎಷ್ಟು ಸೂಕ್ಷ್ಮವಾಗಿದ್ದಾರೆ. ಆ ತಕ್ಷಣ ಶೂಟಿಂಗ್ ಶುರು ಮಾಡಿ ಅವನು ಇಲ್ಲಣ್ಣ ಬ್ಯಾಡ್ ಬೇಡ, ಇಲ್ಲ ಪರವಾಗಿಲ್ಲ, ಮುಗಿಸ್ಬಿಡೋಣ. ಇವತ್ತು ಯಾರಿದ್ದಾರೆ? ಇವತ್ತು ಯಾರು ಮಾಡ್ತಾರೆ, ಯಾರು ಮಾಡ್ತಾರೆ ಹೇಳಿ? ಇಲ್ಲ, ಯಾರು ಸಾಧ್ಯನೇ ಇಲ್ಲ. ಇದು ಕಣ್ಣಾರ ಕಿವಿಯಾರ ನೋಡಿ ನಡೆದಂತ ಘಟನೆ ಇವೆಲ್ಲ. ಹಾಗೆ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತಾರೆ, ಬಂದು ಬಂದು ಮಲಿಕೋತಾರೆ. ನಮ್ಮ ಅಕ್ಕ ಬೈತಾಳೆ, ಕರೆದು ಬಿಟ್ಟು, ಯಾಕೆ ಹಿಂಗಾಗೈತೆ ಪಾರ್ವತಿ? ಅವಾಗ ಪುನಃ ಬೆಳಗ್ಗೆ ಡೈರೆಕ್ಟರ್ ಪ್ರೊಡ್ಯೂಸರ್, ಏನ್ರಿ ನೀವು ಮನುಷ್ಯರಲ್ಲಿ ಬೇನ್ರಿ ನೀವೆಲ್ಲ, ರಾಜ್ಕುಮಾರ್ ತಾನೇ ಸಿನಿಮಾ ಮಾಡ್ತಾ ಇದ್ರಿ, ಅವ್ರು ಇದಾದ್ರೆ ಏನ್ರಿ ಮಾಡೋಕ್ಕಾಗುತ್ತೆ? ಇಲ್ಲ ತಾಯಿ ಕ್ಷಮಿಸ್ಬಿಡಿ ತಾಯಿ, 2 ದಿವಸ ಶೂಟಿಂಗ್ ಮಾಡಿದ್ರಲ್ಲ, ನಾವು ಬ್ರೇಕ್ ಮಾಡ್ಬಿಟ್ಟಿದ್ದೀವಿ. ಹಾಗೆ ರಾಜ್ಕುಮಾರ್ ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್, ಅದು ಅವ್ರ ಭಾವನೆ. ಅದಕ್ಕೋಸ್ಕರ ಇವತ್ತು ರಾಜ್ಕುಮಾರ್ ಇಷ್ಟೊತ್ತಾದ್ರೂ, ಇಷ್ಟು ವರ್ಷ ಆದ್ರೂ ಕೂಡ, ಸ್ವರ್ಗಾಗದಲ್ಲಿದ್ರು ಕೂಡ ಯಾಕೆ ನೆನ್ಕತೇವೆ? ಅಲ್ಲಿ ಇರೋದಿರ್ತದೆ ಒಳ್ಳೆ ಜನಗಳನ್ನ, ಆ ಸರಳತೆ, ಸಜ್ಜನಿಕೆ, ಅದನ್ನ ನೆನ್ಕೋತೀವಿ. ಅದಕ್ಕೆ ಇದು ರಾಜ್ಕುಮಾರ್ ಆಗಿರೋದು. ಎಲ್ರೂ ಹೋಗಕ್ಕಾಗತ್ತೇನ್ರಿ? ಸಾಧ್ಯನೇ ಇಲ್ಲ. ಇದು ರಾಜ್ಕುಮಾರ್. ನಮಸ್ಕಾರ. ಇಷ್ಟೊತ್ತು ಬಹಳ ಹೊತ್ತು ನಮ್ಮನ್ನ ಕೂತ್ಕೊಂಡೇನು ನಮ್ಮದು ನಾನೇನು ಗೊತ್ತು ಮತ್ತೆ ನಾನು ಹೇಳಿರೋ ಮಾತು ಏನ್ ಬೇಕಾದ್ರೂ ಕೇಳ್ಕೋಬಹುದು ನೀವು. ಇಡೀ ನಾನು ಯಾವುದನ್ನು ಕೂಡ ಉತ್ಪ್ರೇಕ್ಷೆ ಹೇಳಿಲ್ಲ, ನಾನು ಹೇಳೋದೂ ಇಲ್ಲ, ನಂಗೆ ಹೇಳಕ್ ಬರೋದೂ ಇಲ್ಲ ನನಗದು. ಈಗ ನಾವು ಅಭಿಮಾನದಿಂದ ಹೇಳೋದು ಅಂದ್ರೆ ದೊಡ್ಡ ಮನೆ ಅಂತಾರೆ. ಆ ದೊಡ್ಡ ಮನೆ ಕುಟುಂಬದ ಎಲ್ಲ ಹಿರಿಯರನ್ನ ನಾವು ಕಳ್ಕೊಂಡಿದ್ದೀರಿ. ಈಗ ಹಿರಿಯರಾಗಿ ನೀವಿದ್ದೀರಿ. ಉತ್ಪ್ರೇಕ್ಷೆಯಿಂದ ಹೇಳೋದ್ರಿಂದ ಯಾವ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ಯಾಕೆಂದ್ರೆ ಇವತ್ತು ಏನು ನಮ್ಮ ಕಂಠೀರವ ಸ್ಟುಡಿಯೋದಲ್ಲಿ ಅಣ್ಣ ಅವರ, ಪಾರ್ವತಮ್ಮನವರ, ಪುನೀತ್ ಅವರ, ಅಲ್ಲಿ ಬರೋ ಹೋಗೋ ಜನಗಳೇನೆ ಅದಕ್ಕೆ ಸಾಕ್ಷಿ. ಇದಕ್ಕೆ ಹಂಗೈಗೆ ಇದಕ್ಕೆ ಕನ್ನಡಿ ಬೇಕಾಗಿಲ್ಲ. ಹೀಗಾಗಿ ಅತ್ಯುತ್ತಮವಾದಂತಹ ಒಂದ್ ವಿಷಯ ಹೇಳ್ಬಿಡ್ತೀನಿ. ನಮ್ಮ ಭಾವ ಶೂಟಿಂಗ್ ಮಾಡ್ಬೇಕಾರೆ, ನಮ್ಮ ಅಕ್ಕ ಪ್ರೊಡಕ್ಷನ್ ಮಾಡ್ಬೇಕಾರೆ, ನಾವು ಯಾವಾಗ್ಲೂ ಕೂಡ ಏನ್ ಮಾಡ್ತಿದ್ವಿ ಅಂದ್ರೆ ಅಡಿಗೆ ಮಾಡಿಸ್ತಿದ್ವಿ. ನಾವ್ ಏನ್ ತಿಂತೀವೋ ಅವ್ರು ಎಲ್ರು ಅದೇ ತಿನ್ಬೇಕು ಅಂತ ಅಡಿಗೆ ಮಾಡ್ತೀವಿ. ನಮ್ಮನೇಲಿ ಅಡಿಗೆ ಮಾಡ್ತೀವಿ. ಯಾವ್ದು ವ್ಯತ್ಯಾಸ ಇದೆ? ನಮ್ಮನೇಲಿ ಬನ್ನಿ ನೋಡಿ, ಹಳೆ ಮನೆ ನೋಡಿದ್ರೆ ಬೇನೊಂದು ಬಂದಿರೋ ಅಲ್ಲಿ ಕೆಳಗಡೆ ಸುಮಾರು ಒಂದು 50 ಚೇರ್ ಹಾಕುವ, 50 ಟೇಬಲ್ ಹಾಕುವ, ಎಲ್ಲರಿಗೂ ಊಟ. ಅಷ್ಟು ಮನೆ ಬಿಡಿ, ಅದನ್ನ ಮಾಡಿಸಿದ್ವಿ, ಹೋಯ್ತು ಬಂತು. ಅಲ್ಲಿ ಅಡಿಗೆ ಮಾಡ್ತಿದ್ವಿ, ಊಟ ಕಳಿಸ್ತಿದ್ವಿ. ರಂಗಪ್ಪ ಅಂದೆ, ಮುನಿಯಪ್ಪ, ರಂಗಪ್ಪ ಅಂದೆ ಅಡಿಗೆ ಮಾಡಕ್ ಬರೋ ಅಲ್ಲಿ ನಡೀತಿದ್ರು. ರಾಜ್ಕುಮಾರ್ ಅಡಿಗೆ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ವರ್ಕರ್ಸ್ ಊಟ ಮಾಡ್ಬೇಕು, ಚೆನ್ನಾಗಿ ಊಟ ತೃಪ್ತಿ ಆಗ್ಬೇಕು ಅವ್ರಿಗೆ. ನಮ್ಗೇನು ದುಡ್ಡು ಆಸೆ ಬರುತ್ತೆ, ಅವ್ರಿಗೇನೆ ಊಟ ಕೊಡ್ಬೇಕು ನಾವು. ಅವ್ರ ಊಟ ಎಷ್ಟು ಚೆನ್ನಾಗಿ ಕೊಡ್ತೀರೋ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳೋರು. ಅದು ಆ ಕಾಲ ಇದು. ಈಗ ಅದಕ್ಕೂ ವ್ಯತ್ಯಾಸ ಈಗಲೂ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಅವತ್ತು ಅದೇ ಚಂದ, ಇವತ್ತಿಗಿದೆ ಅದೇ ಚಂದ. ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಅಲ್ಲ, ಅದರಲ್ಲಿ ಬೇಡ ಅಲ್ಲ, ಬೇಕಾ ಮುಗಿತಾರೆ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಕ್ಕೆ ಅದೇ ನೀವು ನಮ್ಮೊಂದಿಗೆ ಹಂಚ್ಕೊಂಡ್ರಿ. ಪ್ರೀತಿಯಿಂದ ಕೇಳಿದ ತಕ್ಷಣ ತಮ್ಮ ಎಲ್ಲ ನೆನಪುಗಳನ್ನ, ಮರು ನೆನಪುಗಳನ್ನ, ಹಳೆಯ ಘಟನೆಗಳನ್ನ, 60-70 ವರ್ಷಗಳ ಹಿಂದಿನ ಘಟನೆಗಳನ್ನ ನಮ್ಮೊಂದಿಗೆ ಎಲ್ಲ ಹಂಚ್ಕೊಂಡ್ರಿ. ನಮ್ಮ ಒಂದು ನೆಲಮುಗಿಲು ವಾಹಿನಿಗೆ ತಾವು ಮನದಾಳದ ಮಾತುಗಳನ್ನ ಹಂಚ್ಕೊಂಡ್ರಿ. ಒಟ್ಟಾರೆ ನಾವು ಕೇಳಿರೋ ಪ್ರಶ್ನೆಗಳಿರ್ಬೋದು, ಅಥವಾ ಅದರಲ್ಲಿ ಯಾವ್ದಾದ್ರು ನಾವು ಕೇಳಿದ್ರಲ್ಲಿ ಏನೋ ನಿಮಗೆ ನೋವಾಗಿರ್ಬೇಕು, ಈ ಥರದಂತಲ್ಲ, ಯಾವ ವಿಷಯಗಳನ್ನ ನಮ್ಮ ನಾಡಿನ ಜನತೆಗೆ ತಿಳಿಸೋಕೆ ಸಾಧ್ಯ ಇಲ್ವೋ ಅಂಥವ್ರನ್ನೆಲ್ಲ ನಾವು ಕಳ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ತಮ್ಮಿಂದ ಕೆಲವೊಂದು ವಿಚಾರಗಳು ನಮ್ಮ ನಾಡಿನ
ಕನ್ನಡಾಭಿಮಾನಿಗಳಿಗೆ ಅಣ್ಣವ್ರ ಬಗ್ಗೆ ಮತ್ತೆ ಪುನೀತ್ ಅವ್ರ ಬಗ್ಗೆ ಪಾರ್ವತಮ್ಮನವ್ರ ಬಗ್ಗೆ ಇಡೀ ದೊಡ್ಡ ಮನೆ ಬಗ್ಗೆ ಕುಟುಂಬದವರಿಗೆ ತಿಳಿಲಿ ಅನ್ನೋ ಒಂದು ಸದುದ್ದೇಶದಿಂದ ನಾವು ಕೇಳಿದ್ವಿ. ಒಟ್ಟಾರೆ ನಮ್ಮ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ ತಾವು ಇಲ್ಲಿಗೆ ಒಂದು ನಮ್ಮ ಇದಕ್ಕೆ ಶುಭ ಹಾರೈಸಬೇಕು ಅಂತ ಕೇಳ್ಬೇಕು. ಎಲ್ಲರಿಗೂ ಶುಭವಾಗಲಿ. ನಿಜವಾಗ್ಲೂ ಕೂಡ ಇದು ಒಳ್ಳೆಯ ದಿವಸ, ಒಳ್ಳೆ ಮಾತುಗಳು ಆಡಿದಿರಿ. ನಾನೇನಾದ್ರು ಆಡಿದರೆ ಅದರಲ್ಲಿ ಏನಾದ್ರು ತಪ್ಪುಗಳಿದ್ರೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾ, ನಿಮಗೆ ಈ ಸಂದರ್ಭದಲ್ಲಿ ಬಂದು ನನ್ನನ್ನು ಸಂದರ್ಶನ ಮಾಡಿದಿರಿ. ನಮ್ಮಿಂದ ಏನಾದ್ರು 4 ಜನಕ್ಕೆ ಒಳ್ಳೇದಾಗೋದಾದ್ರೆ ಒಳ್ಳೇದಾಗಲಿ ನನ್ನ ಅನಿಸಿಕೆ, ಅಷ್ಟು ಬಿಟ್ಟರೆ ನನಗೆ ಇನ್ನೇನಿಲ್ಲ. ಇದರಲ್ಲಿ ನಿಮ್ಮ ಸ್ವಾರ್ಥನೂ ಇಲ್ಲ, ನನ್ನ ಸ್ವಾರ್ಥನೂ ಇಲ್ಲ, ಏನೂ ಇಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಆತ್ಮೀಯ ವೀಕ್ಷಕರೇ, ನಿಜಕ್ಕೂ ಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ, ಸಂತೋಷದಿಂದ ಹೇಳಿದ್ದಾರೆ, ಸಹೃದಯತೆಯಿಂದ ಹೇಳಿದ್ದಾರೆ. ಇದರಲ್ಲಿ ಯಾವುದೋ ಮುಚ್ಚುಮರೆಯಿಂದ ಹೇಳಿಲ್ಲ, ಎಲ್ಲವನ್ನೂ ಕೂಡ ನಾನು ನೇರವಾಗಿ ಹೇಳಿದ್ದೀನಿ ಅಂತೇಳಿ. ಇಷ್ಟೋ ವಿಷಯಗಳನ್ನ ನಾವು ಅಣ್ಣವರಿಂದ, ಅಕ್ಕವರಿಂದ ಅಥವಾ ಯಾರಿಂದನೂ ಕೇಳೋಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ಅವ್ರು ಹಂಚ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಈ ಒಂದು ಸಂದರ್ಶನ ಅವರಿಗೆ ಮನಸ್ಸಿಗೆ ಸಂತೋಷನೂ ಕೊಟ್ಟಿದೆ ಅಂತ ಗೊತ್ತಾಯ್ತು. ಹಾಗಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಹಾಗೆ ತಾವು ಕೂಡ ನಮ್ಮ ವಾಹಿನಿಯನ್ನ ವೀಕ್ಷಿಸಿ ಹೆಚ್ಚಾಗಿ ಪ್ರೋತ್ಸಾಹ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ನಾವು ಒಳ್ಳೆಯ ಮಹನೀಯರಿಂದ ಸಾಧಕರಿಂದ ನಾವು ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಆ ಕನ್ನಡ ತಾಯಿ ಶುಭವನ್ನು ಕರುಣಿಸ್ಲಿ ಅಂತ ಹೇಳ್ತೀನಿ. ಧನ್ಯವಾದಗಳು.